ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ಕೇಳ್ಬಿಟ್ಟ. ಏನ್ ಸರ್ ಇದು ಗಾಡಿ ನಿಮ್ದಾ? ನಮ್ದೇ ಗಾಡಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಹೆಂಗೆ ಸರ್ ಗಾಡಿ ಎಷ್ಟು ವರ್ಷ ಓಡಿಸಿದ್ದೀರಾ? ಇದು ಬಂದು ಪಲ್ಸರ್ 150 ಅಂತ. ನಿಮಗೆ 2007 ಮಾಡಲ್ ಇದು. ಹೌದಾ? 18 ಇಯರ್ಸ್ ಆಗಿದೆ. 18 ವರ್ಷ? ಸಿಂಗಲ್ ಓನರ್, ವೆಲ್ ಮೇಂಟೈನ್ಡ್ ಗಾಡಿ, ಟೈಮ್ ಟು ಟೈಮ್ ಸರ್ವಿಸ್ ಆಗಿದೆ, ಚೆನ್ನಾಗಿದೆ ಗಾಡಿ. ಇನ್ನು ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. ಸರ್ವಿಸ್ ಮಾಡ್ತೀರಾ? ಎಷ್ಟು ಕಿಲೋಮೀಟರ್ ಒಂದ್ಸಲಿ? ನಾವು 2500 ಸರ್ವಿಸ್ ಮಾಡ್ತೀರಾ. ನಮಗೆಲ್ಲ ಗೊತ್ತಾಗೋಯ್ತು. ಓ ಪರವಾಗಿಲ್ಲ. ಆಮೇಲೆ ಗಾಡಿ ಸ್ಕ್ರಾಚಸ್ ಬಂದಿದೆಯಲ್ಲ, ಅದು ಹಳೇದಾಗಿದೆಯಲ್ಲ, ಮನೆಯಲ್ಲಿ ಮಕ್ಕಳು ಮರಿ ಇದ್ದಾಗ ಅವರು ಸ್ಕ್ರಾಚಸ್ ಮಾಡಿರೋದು ಸ್ವಲ್ಪ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅದೆಲ್ಲ ಕಾಮನ್ ಬಿಡಿ. 18 ವರ್ಷ ಆಯ್ತಾ ಬಂತಲ್ಲ, ಇನ್ನೇನು ಓಡಿಸ್ತಾ ಇದ್ದೀರಲ್ಲ? ಇನ್ನೂ ಓಡ್ತಿದೆ, ಚೆನ್ನಾಗಿ ಓಡ್ತಿದೆ ಗಾಡಿ. ಅಷ್ಟು ಸಾಕು. ಇನ್ನೇನು ಸರ್ ಎಫ್ ಸಿ ಮಾಡಿಸಿದೆ, ಟಿಲ್ ಡೇಟ್ ಆಗಿದೆ, ಅಪ್ ಟು ಡೇಟ್ ಇದೆ. ನನ್ನ ಮೇಲೆ ಹಣೆ ಇಟ್ಟು ಓಡ್ತದೆ ಗಾಡಿ. ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ? ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್. ನನ್ನ ಮೇಲೆ ಹಣೆ ಇಟ್ಟು. ಓಕೆ. ಆಮೇಲೆ ಬ್ಯಾಟ್ರಿ ಹೊಸದು ಹಾಕ್ಸಿದ್ರಾ ಹಳೇದೇನಾ? ಬ್ಯಾಟ್ರಿ ಅದು ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದಿರಾ ಒಂದ್ಸತಿ ಹೋಗಿತ್ತು, ಅದಕ್ಕೆ ಬ್ಯಾಟ್ರಿ ಹಾಕ್ಸಿದ್ರಿ. ಹಾಂ. ಹೆಂಗ್ ಸರ್ ಇವಾಗ ಟಾಪ್ ಸ್ಪೀಡ್ ಎಷ್ಟು ಹೊಡಿತಿದೆ ಗಾಡಿ? ಟಾಪ್ ಸ್ಪೀಡ್ ಗಾಡಿ 50+ ಅಂದ್ರೆ 100+ ಹೋಗ್ತಾ ಇದೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. 100+ ಹೋಗ್ತಾ ಇದೆ. 100+ ಹೋಗ್ತಾ ಇದೆ. 102 103 ಟಚ್ ಆಗ್ತಾ ಇದೆ. ನಾನೊಂದು ಗ್ಲಿಮ್ಸ್ ಹಾಕ್ತೀನಿ, ಆಮೇಲೆ ಇದು ಟಾಪ್ ಸ್ಪೀಡ್ ಬಗ್ಗೆ ನೋಡ್ಬೋದು. ಒಂದು ಮೀಟರ್ ಬೇಕು, ಮೀಟರ್ ಟಿಪ್ಸ್ ಕೊಡ್ತೀನಿ. ಏನೇನು ಸರ್ ಸಮಾಚಾರ? ಏನಿಲ್ಲ, ಚೆನ್ನಾಗಿದೆ ಗಾಡಿ. ಇನ್ನೇನೇ ತೊಂದರೆ ಬಂದಿದೆಯಾ ನಿಮ್ಗೆ ಓಡಿಸೋ ಟೈಮಲ್ಲಿ? ತೊಂದರೆ ಅನ್ನೋದು ಏನಿಲ್ಲ, ಏನು ತೊಂದರೆ ಏನು ಬಂದಿಲ್ಲ ನಮಗೆ. ಚೆನ್ನಾಗಿ ಓಡ್ತಿದೆ ಗಾಡಿ, ತಗೊಂಡಿದ್ದಕ್ಕಿಂತ ಚೆನ್ನಾಗಿ ಓಡ್ತಿದೆ. ಚೆನ್ನಾಗಿ ಓಡ್ತಿದೆ. ಓಕೆ, ನಾವು ಒಂದು ಸ್ವಲ್ಪ ಓಡಿಸಿ ನೋಡ್ಬೋದಾ? ಓಡಿಸಿ ನೋಡಿ, ಬೇಕಾಗ್ಬಿಟ್ಟು ರಿವ್ಯೂ ಮಾಡ್ತಾ ಇದೀಯ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇವ್ನ್ಯಾವನ ಸೆಡೆ ನನ್ ಮಗ ತಗೋದು. ಬರೀ ಇಂಥದೆಯ. ಗಾಡಿ ಓಡಿಸಿ ನೋಡಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಅನ್ನಿಸ್ತು ಗಾಡಿದು. ಆಮೇಲೆ ಎಷ್ಟು ಓಡಿದೆ ಸರ್ ಗಾಡಿ? 50,000 ಮೇಲೆ ಓಡಿದೆ. ಸ್ಪೀಡೋಮೀಟರ್ ಒಂದು ಚೇಂಜ್ ಮಾಡಿಸಿದೆ, ಅದು ಹೊಸದು ಹಾಕ್ಸಿದ್ರಾ? ಹೌದು. ಓ ಚೆನ್ನಾಗಿದೆ. ಒರಿಜಿನಲ್ಲ ಲೋಕಲಾ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒರಿಜಿನಲ್ಲಾ? ಸರಿ. ಆಮೇಲೆ ಇದು ಪೆಟ್ರೋಲ್ ಟ್ಯಾಂಕ್ ಎಷ್ಟು ಲೀಟ್ರ್ ಸರ್ ಇದು ಗಾಡಿದು? ಪೆಟ್ರೋಲ್ ಬಂದು 15 ಲೀಟ್ರ್ ಪೆಟ್ರೋಲ್ ಟ್ಯಾಂಕು. ಹಾಂ, ಓಡ್ತಿದೆ, 50 ಮೈಲೇಜ್ ಕೊಡ್ತಿದೆ. ಸೊ ಒಂದ್ಸತಿ ಫುಲ್ ಟ್ಯಾಂಕ್ ಮಾಡಿದ್ರೆ ಜಾಸ್ತಿನೇ ಕೊಡ್ತಿದೆ ಮೈಲೇಜ್. ನಾನು 800 ಕಿಲೋಮೀಟರ್ಸ್ ಹೋಗ್ಬೋದು ಒಂದು ಫುಲ್ ಟ್ಯಾಂಕ್ ಅಲ್ಲಿ. ಪರವಾಗಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಒಳ್ಳೆ ಮೈಲೇಜೇ ಕೊಡ್ತಾ ಇದೆ ಗಾಡಿ. ನಿಮ್ಮದು ಏನೋ ರಿವ್ಯೂ ಇತ್ತ ನಿಮ್ಮದು? ನೀವೇನಾರು ಹೇಳೋದಾದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಗಾಡಿ ತಗೊಳ್ಳೋದ್ರ ಬಗ್ಗೆ. ತಗೊಳ್ಳೋದೇ ಇದೆ, ತಗೊಳ್ಳಿ, ಬಜೆಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಚೆನ್ನಾಗಿದೆ ಗಾಡಿ ತಗೊಳಕ್ಕೆ. ದುಡ್ಡು ಯಾರು ನಿಮ್ಮ
150cc ಬೆಸ್ಟ್ ಅಂತೀರಾ? 150cc ಅಲ್ಲಿ ಬೆಸ್ಟ್ ಇದೆ ಗಾಡಿ. ಇದಕ್ಕೆ ಹೈವೇಗೂ ಮತ್ತೆ ನಾರ್ಮಲ್ಗೂ? ಹೈವೇಗೂ ನಾರ್ಮಲ್ಗೂ ಎಲ್ಲ ಸೂಟ್ ಆಗ್ತದೆ. ಹೈವೇಗಂತೂ ಇನ್ನೂ ತುಂಬ ಸ್ಪೀಡ್ ಹೊಡಿತದೆ ಗಾಡಿ, ಚೆನ್ನಾಗಿದೆ. ಬಟರ್ಫ್ಲೈ ಕಾರ್ಬೊರೇಟರ್ ಬೇರೆ ಇರೋದು, ಮೈಲೇಜ್ ಜಾಸ್ತಿ ಬರ್ತದೆ. ಬಟರ್ಫ್ಲೈಯಾ? ಹೌದು, ಬಟರ್ಫ್ಲೈ ಕಾರ್ಬೊರೇಟರ್. ಬಟರ್ಫ್ಲೈ ಕಾರ್ಬೊರೇಟರ್ ಅಂತ ತೋರಿಸ್ತೀನಿ ನೋಡಿ. ಇದೇ ಬಟರ್ಫ್ಲೈ ಕಾರ್ಬೊರೇಟ್ರು. ನಾರ್ಮಲ್ ಕಾರ್ಬೊರೇಟ್ರಿಗಿಂತ ಮೈಲೇಜ್ ಜಾಸ್ತಿ ಇದು ಬಟರ್ಫ್ಲೈ ಕಾರ್ಬೊರೇಟ್ರು. ಸರಿ ಸರ್, ಗಾಡಿ ಚೆನ್ನಾಗಿ ಓಡ್ತು. ನಾನೇನೋ ಚೆಕ್ ಮಾಡಿದ ರೀತಿ ಎಲ್ಲ ಚೆನ್ನಾಗಿದೆ. ನನ್ ಮೇಲೆ ಹಣೆ ಇಟ್ಟಳು. ಒಂದ್ಸಲಿ ಎಕ್ಸಾಸ್ಟ್ ನೋಟ್ ಕೇಳೋಣ ಬನ್ನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಪರವಾಗಿಲ್ಲ, ಆಯ್ತಲ್ಲ? ಓಕೆ ಸರ್, ಥ್ಯಾಂಕ್ ಯು ಸರ್ ನಮಗೆ ರಿವ್ಯೂ ಕೊಟ್ಟಿದ್ದಕ್ಕೆ. ಮತ್ತೆ ಸಿಗೋಣ, ನಮಸ್ಕಾರ. ಮತ್ತೆ ಭೇಟಿಯಾಗೋಣ, ನಮಸ್ಕಾರ.